ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಎತ್ತರವನ್ನ 524 ಮೀಟರ್ಗೆ ಏರಿಸುವುದಕ್ಕೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿನ ರೈತರ ವಿರೋಧಕ್ಕೆ ವಿಜಯಪುರದಲ್ಲಿ ರೈತರು ಹೋರಾಟವನ್ನ ಮಾಡಲು ನಿರ್ಧರಿಸಿದ್ದಾರೆ. ಮೇ 29ರಂದು ವಿಜಯಪುರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಇತರೆ ರೈತಪರ ಸಂಘಟನೆಯ ನೇತೃತ್ವದಲ್ಲಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆಯನ್ನ ನಡೆಸಿ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ರೈತರ ನಡೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಿದ್ದಾರೆ. ಆದಷ್ಟು ಬೇಗನೆ ಸರ್ಕಾರ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನ ಏರಿಸಬೇಕು. ಆ ಮೂಲಕ ಬಾಗಲಕೋಟೆ, ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಮಾಡಲು ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದಾಗಿ ರೈತರು ಆಗ್ರಹಿಸಿದ್ದಾರೆ. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನೀರು ನಿಲ್ಲಿಸಲಿಕ್ಕೆ ಕರ್ನಾಟಕ ಸರ್ಕಾರ ಮುತುವರ್ಜಿ ವಹಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಆದರೆ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ ಆಲಮಟ್ಟಿ ಅಣೆಕಟ್ಟು ನೀರಿನ ಮಟ್ಟ ಎತ್ತರಿಸಬೇಡಿ, ಎತ್ತರ ಮಾಡಿದ್ರೆ ನಮಗೆ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಗಳು ಜಲಾವರ ತಗೊಂಡು ಪ್ರವಾಹ ಉಂಟಾಗಿ ನಮಗೆ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನೀವು 524 ನೀರು ನಿಲ್ಲಿಸಬೇಡ ತಿಳ್ಕೊಂಡು ಖ್ಯಾತಿ ತೆಗೆದು ಅಲ್ಲಿಯ ರೈತರನ್ನ ಮುಂದಿಟ್ಕೊಂಡು ಅಲ್ಲಿ ಸರ್ಕಾರನೇ ಮುಂದಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಸಚಿವರು, ಶಾಸಕರು ಎಲ್ಲರೂ ಕೂಡ್ಕೊಂಡು. ಇದು ತಪ್ಪು, ಅವರಿಗೆ ತಪ್ಪು ಮಾಹಿತಿ ಇದೆ. ಅವರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಬಹುತೇಕ ಈ ವಿಷಯದಲ್ಲಿ. ಹಿಂದೆ ಅಂದರೆ 2019ರಲ್ಲಿ ಏನು ಫ್ಲಡ್ ಬಂದಿತ್ತು, ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಆಗಿನ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಡ್ನರಿ ಅನ್ನೋರನ್ನ ಒಂದು ಸಮಿತಿ ರಚನೆ ಮಾಡಿ ಅವ್ರ ನೇತೃತ್ವದೊಳಗೆ ಆಲಮಟ್ಟಿಗೆ ಆಗಮಿಸಿ ಒಂದು ಅಧ್ಯಯನ